ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಇಂದು ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು ನಿರ್ಮಾಣವಾಗಿದೆ. ಭಾರತದ್ದೇ ಸ್ವದೇಶಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾದ ನೇತ್ರ ಎವ್ಯಾಕ್ಸ್ ಸಿಸ್ಟಮ್ AEW&C ಈಗ ಅಧಿಕೃತವಾಗಿ ಫೈನಲ್ ಆಪರೇಷನಲ್ ಕ್ಲಿಯರೆನ್ಸ್ FOC ಪಡೆದಿದೆ. ಇದರೊಂದಿಗೆ ಭಾರತೀಯ ವಾಯುಪಡೆಯಾದ IAF ಈಗ ಈ ವ್ಯವಸ್ಥೆಯನ್ನು ಸಂಪೂರ್ಣ ಕಾರ್ಯಾಚರಣೆಯ ಸಾಮರ್ಥ್ಯದಲ್ಲಿ ಬಳಸಲು ಅಧಿಕೃತ ಅನುಮತಿ ಪಡೆದುಕೊಂಡಿದೆ. ಈ ಘೋಷಣೆಯನ್ನು ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನೆ ಸಿಸ್ಟಮ್ ಕ್ಯಾಪ್ಸ್ನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೀಶ್ ಕುಮಾರ್ ಭಾರತಿ ಪ್ರಕಟಿಸಿದರು. ಇದು ಕೇವಲ ಒಂದು ಪ್ರಮಾಣ ಪತ್ರ ನೀಡುವ ಕಾರ್ಯಕ್ರಮ ಮಾತ್ರವಲ್ಲ, ಇದು ಭಾರತದ ರಕ್ಷಣಾ ಸ್ವಾವಲಂಬನೆಯಾದ ಆತ್ಮನಿರ್ಭರ ಭಾರತದ ಕಡೆಗಿನ ದೊಡ್ಡ ಸಾಧನೆಯ ಸಂಕೇತವಾಗಿದೆ. ಮೊದಲು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. ನೇತ್ರ ಎವ್ಯಾಕ್ಸ್ ಅಂದ್ರೆ ಏನು? ಎವ್ಯಾಕ್ಸ್ ಅಂದ್ರೆ ಏರ್ಬಾರ್ನೆ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್. ಸರಳವಾಗಿ ಹೇಳಬೇಕೆಂದರೆ ಇದು ಆಕಾಶದಲ್ಲಿ ಹಾರುವ ಒಂದು ಫ್ಲೈಯಿಂಗ್ ಕಮಾಂಡ್ ಸೆಂಟರ್. ಈ ವಿಮಾನ ದೂರದಲ್ಲಿರುವ ಶತ್ರು ಯುದ್ಧ ವಿಮಾನಗಳು, ಕ್ಷಿಪಣಿಗಳು, ಚಲನೆಗಳು ಹಾಗೂ ವಾಯು ಪ್ರದೇಶದ ಚಟುವಟಿಕೆಗಳನ್ನು ಮೊದಲೇ ಪತ್ತೆ ಹಚ್ಚುತ್ತದೆ. ಇದರಿಂದ ಕೇವಲ ನಿಗಾ ವಹಿಸುವುದಷ್ಟೇ ಅಲ್ಲ, ಯುದ್ಧದ ಸಮಯದಲ್ಲಿ ಮಾಹಿತಿ ಸಂಗ್ರಹಣೆ, ತಕ್ಷಣದ ನಿರ್ಧಾರ, ಗುರಿ ಗುರುತಿಸುವುದು ಹಾಗೂ ಯುದ್ಧ ನಿರ್ವಹಣೆ ಮಾಡುವ ಸಾಮರ್ಥ್ಯವು ಲಭ್ಯವಾಗುತ್ತದೆ. ಅಂದರೆ ಭೂಮಿಯಲ್ಲಿರುವ ಕಮಾಂಡ್ ಸೆಂಟರ್ಗೆ ಅವಲಂಬನೆ ಕಡಿಮೆಯಾಗುತ್ತದೆ ಮತ್ತು ವಾಯುಪಡೆಗೆ ದೊಡ್ಡ ಮಟ್ಟದ ಟ್ಯಾಕ್ಟಿಕಲ್ ಅಡ್ವಾಂಟೇಜ್ ಸಿಗುತ್ತದೆ. ಈ ಯೋಜನೆಯ ಕತೆ ಹಿಂದಿನದಲ್ಲ ಸ್ನೇಹಿತರೆ. ಈ ಯೋಜನೆಗೆ ಭಾರತ ಸರ್ಕಾರದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ 2004 ಅಕ್ಟೋಬರ್ನಲ್ಲಿ ಅನುಮೋದನೆ ನೀಡಿತ್ತು. ಅದರ ನಂತರ ಸುಮಾರು 2 ದಶಕಗಳ ಕಾಲ ಸಂಶೋಧನೆ, ಪರೀಕ್ಷೆಗಳು, ತಾಂತ್ರಿಕ ಸವಾಲುಗಳು ಮತ್ತು ನಿರಂತರ ಅಭಿವೃದ್ಧಿಯ ಮೂಲಕ ಈ ಹಂತವನ್ನು ತಲುಪಲಾಗಿದೆ. ಮೊದಲಿಗೆ ಇನಿಷಿಯಲ್ ಆಪರೇಷನಲ್ ಕ್ಲಿಯರೆನ್ಸ್ IOC ಯನ್ನು 2017ರಲ್ಲಿ ನೀಡಲಾಗಿತ್ತು. ಆದರೆ ಈಗ ನೀಡಲಾದ ಫೈನಲ್ ಆಪರೇಷನ್ ಕ್ಲಿಯರೆನ್ಸ್ ಅಂದ್ರೆ ಈ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ಸಿದ್ಧವಾಗಿದೆ ಎನ್ನುವುದಕ್ಕೆ ಅಧಿಕೃತ ಮಾನ್ಯತೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಏರ್ ಮಾರ್ಷಲ್ ಅವಧೀಶ್ ಕುಮಾರ್ ಭಾರತಿ ಅವರು ಒಂದು ಮಹತ್ವದ ವಿಷಯವನ್ನು ಹೇಳಿದರು. ಅವರ ಪ್ರಕಾರ ಈ ಯೋಜನೆಯಲ್ಲಿ ಭಾರತೀಯ ವಾಯುಪಡೆ ಕೇವಲ ಗ್ರಾಹಕನಂತೆ ಕಾಯಲಿಲ್ಲ. ಆರಂಭದಿಂದಲೇ IAF ಈ ಯೋಜನೆಯ ವಿನ್ಯಾಸ, ಅಭಿವೃದ್ಧಿ, ಇಂಟಿಗ್ರೇಷನ್, ಟೆಸ್ಟಿಂಗ್ ಮತ್ತು ಆಪರೇಷನಲೈಸೇಷನ್ ಎಲ್ಲ ಹಂತಗಳಲ್ಲೂ ನೇರವಾಗಿ ಭಾಗವಹಿಸಿತು. ಅಂದರೆ ಇದು DRDO ಮಾತ್ರ ಮಾಡಿದ ಯೋಜನೆ ಅಲ್ಲ, ಇದು ವಿಜ್ಞಾನಿಗಳು, ವಾಯುಪಡೆ ಮತ್ತು ಭಾರತೀಯ ಕೈಗಾರಿಕೆಗಳ ಒಟ್ಟಿನ ಪ್ರಯತ್ನದ ಫಲ. ಅವರು ಮತ್ತೊಂದು ಆಸಕ್ತಿದಾಯಕ ಸಂಗತಿಯನ್ನು ಹಂಚಿಕೊಂಡರು. ನೇತ್ರ ವ್ಯವಸ್ಥೆಗೆ ಫೈನಲ್ ಆಪರೇಷನಲ್ ಕ್ಲಿಯರೆನ್ಸ್ ಸಿಗುವುದಕ್ಕೂ ಮುಂಚೆಯೇ ಭಾರತೀಯ ವಾಯುಪಡೆ ಅದನ್ನು ಕಾರ್ಯಾಚರಣೆಗೆ ಬಳಸಲು ಆರಂಭಿಸಿತ್ತು. ಏಕೆಂದರೆ ಅವರಿಗೆ ಭಾರತೀಯ ವಿಜ್ಞಾನಿಗಳ ಸಾಮರ್ಥ್ಯದ ಮೇಲೆ ಅಷ್ಟರ ಮಟ್ಟಿನ ವಿಶ್ವಾಸ ಇತ್ತು. ಇದು ಕೇವಲ ಆಶಾವಾದವಲ್ಲ, ಭಾರತದ ಸ್ವದೇಶಿ ತಂತ್ರಜ್ಞಾನದ ಮೇಲಿನ ನಂಬಿಕೆಯ ಪ್ರತೀಕ ಎಂದು ಅವರು ಹೇಳಿದರು. ಇನ್ನೊಂದು ಮಹತ್ವದ ಮಾಹಿತಿ ಏನೆಂದರೆ ನೇತ್ರ ವ್ಯವಸ್ಥೆ ಈಗಾಗಲೇ ಭಾರತೀಯ ವಾಯುಪಡೆಯ ಪ್ರಮುಖ ಕಾರ್ಯಾಚರಣೆಗಳಲ್ಲಿಯೂ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹೇಳಿದಂತೆ ಆಪರೇಷನ್ ಸಿಂಧೂರ್ ಹಾಗೂ ಬಾಲಾಕೋಟ್ ಸ್ಟ್ರೈಕ್ ಸಂದರ್ಭಗಳಲ್ಲಿ ಈ ವ್ಯವಸ್ಥೆಯ ಆಪರೇಷನಲ್ ರಿಲಯಬಿಲಿಟಿ ಬಹಳ ಉಪಯುಕ್ತವಾಗಿತ್ತು. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಭದ್ರತಾ ಪರಿಸ್ಥಿತಿಯಲ್ಲಿ ಇಂತಹ ವ್ಯವಸ್ಥೆಗಳ ಅಗತ್ಯ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಕೂಡ ವಿಡಿಯೋ ಸಂದೇಶದ ಮೂಲಕ ಈ ಸಾಧನೆಯನ್ನು ಶ್ಲಾಘಿಸಿದರು.
ಅವರು DRDO, ಭಾರತೀಯ ಕೈಗಾರಿಕೆಗಳು, ಸರ್ಟಿಫಿಕೇಶನ್ ಏಜೆನ್ಸೀಸ್ ಮತ್ತು ವಾಯುಪಡೆಯ ಒಟ್ಟಿನ ಸಹಕಾರವೇ ಈ ಯಶಸ್ಸಿನ ಮೂಲ ಎಂದು ಹೇಳಿದರು. ಈ ಯಶಸ್ಸಿನ ನಂತರ ಭಾರತ ಇಲ್ಲಿಗೆ ನಿಲ್ಲುವುದಿಲ್ಲ. ಈಗಾಗಲೇ ಭಾರತೀಯ ವಾಯುಪಡೆಗಾಗಿ ಇನ್ನೂ 6 ಹೆಚ್ಚುವರಿ ನೇತ್ರ ಏರ್ಕ್ರಾಫ್ಟ್ಗಳನ್ನು ಸೇರಿಸುವ ಯೋಜನೆಯು ಮುಂದುವರಿಯುತ್ತಿದೆ. ಅಂದರೆ ಮುಂದಿನ ವರ್ಷಗಳಲ್ಲಿ ಭಾರತದ ಏರ್ಬೋರ್ನೆ ಸರ್ವಿಲೆನ್ಸ್ ಮತ್ತು ಬ್ಯಾಟಲ್ ಮ್ಯಾನೇಜ್ಮೆಂಟ್ ಸಾಮರ್ಥ್ಯ ಇನ್ನಷ್ಟು ಬಲವಾಗಲಿದೆ. DRDOದ ಏರೋನಾಟಿಕ್ಸ್ ಕ್ಲಸ್ಟರ್ ಹಾಗೂ ಎಲೆಕ್ಟ್ರಾನಿಕ್ ಕ್ಲಸ್ಟರ್ಸ್ನ ವಿಜ್ಞಾನಿಗಳು ಈ ಯೋಜನೆಯ ಯಶಸ್ಸಿನಲ್ಲಿ ಸಿಸ್ಟಮ್ ಇಂಜಿನಿಯರಿಂಗ್ ಮತ್ತು ಫ್ಲೈಟ್ ಟೆಸ್ಟಿಂಗ್ ಎಷ್ಟು ಪ್ರಮುಖವಾಗಿತ್ತು ಎಂಬುದನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಈ ಯೋಜನೆಗೆ ಕೊಡುಗೆ ನೀಡಿದ ಎಲ್ಲಾ ಸಂಸ್ಥೆಗಳು ಮತ್ತು ಸಿಬ್ಬಂದಿಗೆ ವಿಶೇಷ ಗೌರವ ಕೂಡ ಸಲ್ಲಿಸಲಾಯಿತು. ಒಟ್ಟಾರೆ ನೋಡಿದರೆ ನೇತ್ರ ಎವ್ಯಾಕ್ಸ್ AEW&C ಈಗ ಕೇವಲ ಒಂದು ರಕ್ಷಣಾ ಯೋಜನೆ ಅಲ್ಲ, ಇದು ಭಾರತ ತನ್ನದೇ ತಂತ್ರಜ್ಞಾನದಿಂದ ವಿಶ್ವ ಮಟ್ಟದ ರಕ್ಷಣಾ ವ್ಯವಸ್ಥೆ ನಿರ್ಮಿಸಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆ. ಇದು ಭಾರತೀಯ ವಿಜ್ಞಾನ, ಭಾರತೀಯ ಕೈಗಾರಿಕೆ ಮತ್ತು ಭಾರತೀಯ ವಾಯುಪಡೆಯ ಒಗ್ಗಟ್ಟಿನ ಯಶೋಗಾಥೆ. ಮುಂದಿನ ದಿನಗಳಲ್ಲಿ ಭಾರತದ ಆಕಾಶ ರಕ್ಷಣೆಯಲ್ಲಿ ನೇತ್ರ ಇನ್ನೂ ದೊಡ್ಡ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.